ಇನ್ನು ಕೆಡಿ ಚಿತ್ರದ ಹಾಡು ಹಿಂದಿಯ ಅವತರಣಿಕೆ ಏನಿದೆಯಲ್ಲ, ಸರ್ಖೆ ಚುನರ್ ತೇರಿ ಅನ್ನುವಂಥ ಒಂದು ಹಾಡು, ಅದರಲ್ಲಿ ಅಶ್ಲೀಲತೆ ಇದೆ ಅನ್ನುವಂಥ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ರಾಷ್ಟ್ರೀಯ ಮಹಿಳಾ ಆಯೋಗ ನೋಟಿಸ್ ಜಾರಿ ಮಾಡಿದೆ. ಕೆಡಿ ಚಿತ್ರದ ಹಾಡು ಮಾರ್ಚ್ 24ರ ಮಧ್ಯಾಹ್ನ 12:30ಕ್ಕೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ರಾಷ್ಟ್ರೀಯ ಮಹಿಳಾ ಆಯೋಗ ನೋಟಿಸ್ ಕೊಟ್ಟಿದೆ. ಇದರಲ್ಲಿ ನಟಿ ನೂರಾ ಫತೇಹಿ, ನಟ ಸಂಜಯ್ ದತ್ ಜೊತೆಗೆ ಆ ಲಿರಿಕ್ಸ್ನ ಬರೆದಿರುವಂಥ ರಹೀಬ್ ಆಲಂ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದೆ. ಯಾಕಂದರೆ ಹಿಂದಿ ವಿಚಾರ ಇದು. ಹಿಂದಿಯಲ್ಲಿ ಈಗ ರಾಷ್ಟ್ರೀಯ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟು ಈಗ ಇವರೆಲ್ಲರಿಗೂ ಕೂಡ ನೋಟಿಸ್ ಕೊಟ್ಟಿದೆ. ನಮ್ಮಲ್ಲೂ ಕೂಡ ರಾಜ್ಯ ಮಹಿಳಾ ಆಯೋಗನೂ ಕೂಡ ಈಗಾಗಲೇ ಮಾತಾಡಿದರೆ ಈ ವಿಚಾರವಾಗಿ ಕಂಪ್ಲೇಂಟ್ಸ್ ಆಗಿದೆ. ಸೊ ಇದಕ್ಕೆ ನೆನ್ನೆ ವಿಡಿಯೋ ರಿಲೀಸ್ ಮಾಡಿದಂಥ ಪ್ರೇಮ್ ಕೆಲವೊಂದಷ್ಟು ವಿಚಾರಗಳನ್ನ ಸ್ಪಷ್ಟಪಡಿಸಿದ್ರು. ನಾನು ಆ ಥರ ಬರೀಲೇ ಇಲ್ಲ, ನಾನು ಒಂದು ಬಾಟ್ಲು ಒಂದು ಉಪ್ಪಿನಕಾಯಿ ಇಟ್ಕೊಂಡು ಬರ್ತಿದ್ದು, ಆದರೆ ಅದನ್ನು ಜನ ಬೇರೆ ಅಪಾರ್ಥ ಮಾಡ್ಕೊಬಿಟ್ರು ಅನ್ನುವಂಥದ್ರ ಬಗ್ಗೆ ಪ್ರೇಮ್ ಹೇಳ್ತಾ ಹೋದರು. ಅವ್ರು ಬರೀ ಒಂದು ಪ್ಯಾರದ ಬಗ್ಗೆ ಮಾತ್ರ ಮಾತಾಡಿದ್ರು, ಎರಡನೇ ಪ್ಯಾರದ ಬಗ್ಗೆ ಅವ್ರೇನು ಹೇಳೋಕ್ಕೆ ಹೋಗಲಿಲ್ಲ. ಆದರೆ ಎರಡನೇ ಪ್ಯಾರವೂ ಕೂಡ ಅಷ್ಟೇ ನೇರವಾಗಿ ಅಶ್ಲೀಲತೆಯನ್ನು ತೋರಿಸ್ತಾ ಇದೆ.